ಪಾಸಿಟಿವ್ ಹೋಮಿಯೋಪತಿ ಅರ್ಪಿಸುವ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನಿಮ್ಮ ದೇಹದಲ್ಲಿರ್ತಕ್ಕಂತಹ ಅಂಗಾಂಗಗಳು ಅಂದ್ರೆ ಆರ್ಗನ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗೋದು ಯಾವುದಾದ್ರೂ ರೀತಿಯ ಆರೋಗ್ಯ ಸಮಸ್ಯೆಗೆ ಒಳಗಾದಂತಹ ಸಂದರ್ಭದಲ್ಲಿ ಮಾತ್ರ. ಅದರಲ್ಲೂ ಪ್ರಮುಖವಾಗಿ ಕಿಡ್ನಿ ಅಂದ್ರೆ ಮೂತ್ರಪಿಂಡ ಅಂತ ಏನ್ ಕರಿತೀವಿ, ಇದು ಬಹಳ ಮುಖ್ಯವಾದಂತಹ ಅಂಗಾಂಗ ನಮ್ಮ ದೇಹದಲ್ಲಿ. ಇತ್ತೀಚಿನ ದಿನಶೈಲಿಯಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಹೆಚ್ಚಾಗ್ತಾ ಇದೆ. ಮೂತ್ರಪಿಂಡ, ಮೂತ್ರಕೋಶದ ಇನ್ಫೆಕ್ಷನ್ಸ್ ಬರ್ತಾ ಇದೆ. ಕಿಡ್ನಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಇದಕ್ಕೆ ಸೋಂಕು ತಗುಲಿದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಇದಕ್ಕಿರ್ತಕ್ಕಂತಹ ಚಿಕಿತ್ಸಾ ವಿಧಾನಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪಾಸಿಟಿವ್ ಹೋಮಿಯೋಪತಿ ವೈದ್ಯರಾದಂತ ಡಾಕ್ಟರ್ ಎಲಿಜಬೆತ್. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್ ಟು ದಿ ಶೋ. ನಮಸ್ತೆ. ಡಾಕ್ಟರ್, ಕಿಡ್ನಿ ಅಂದ್ರೆ ಮೂತ್ರಪಿಂಡ ಅಂತ ಏನ್ ಕರಿತೀವಿ, ಒಂದ್ ರೀತಿ ಬೀನ್ ಶೇಪ್ ಆಕಾರದಲ್ಲಿರುತ್ತೆ. ನಮ್ಮ ದೇಹದ ಅತಿ ಮುಖ್ಯವಾದಂತಹ ಒಂದು ಅಂಗಾಂಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಪ್ರಮುಖವಾಗಿ ಈ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಮೂತ್ರಪಿಂಡ ಅನ್ನುವಂತಹ ಸೋಂಕು ಏನಿದೆ, ಇದು ಯಾವ ರೀತಿಯಾಗಿ ಹರಡ್ತಾ ಹೋಗುತ್ತೆ, ಸೊ ಪ್ರಮುಖವಾಗಿ ಕಿಡ್ನಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸೋದು ನಮ್ಮ ದೇಹದಲ್ಲಿ ತಿಳಿಸಬಹುದು ಡಾಕ್ಟರ್? ನೀವು ಆಲ್ರೆಡಿ ಹೇಳಿದಂಗೆನೆ ಕಿಡ್ನಿ ಅನ್ನೋದು ತುಂಬಾ ಪ್ರಮುಖವಾದ ಅಂಗಾಂಗ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ಬ್ರೇನ್ ಇರ್ಬೋದು ಅಥವಾ ಲಂಗ್ಸ್ ಇರ್ಬೋದು ಅಥವಾ ಹಾರ್ಟ್ ಇರ್ಬೋದು, ಈಕ್ವಲಿ ಇಂಪಾರ್ಟೆಂಟ್ ಆರ್ಗನ್ ಅಂತಾನೆ ನಾವು ಹೇಳ್ಬೋದು. ಅದನ್ನ ಬ್ರೇನ್ಗಿಂತ 20% ಅಷ್ಟು ಜಾಸ್ತಿ ಬ್ಲಡ್ ಸಪ್ಲೈ ಕಿಡ್ನಿಗೆ ಬೇಕಾಗುವಂತ ಸಿಚುವೇಶನ್ ಇರುತ್ತೆ. ಅಂಡ್ ಇಟ್ ಇಸ್ ದ ಕ್ಲೆನ್ಸಿಂಗ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಲಿವರ್ ಅನ್ನ ಬಿಟ್ಟು ನೆಕ್ಸ್ಟ್ ಕ್ಲೆನ್ಸಿಂಗ್ ಆರ್ಗನ್ ಅಂದ್ರೆ ಕಿಡ್ನಿ ಅಂತಾನೆ ಹೇಳ್ಬಹುದು. ಓಕೆ ಡಾಕ್ಟರ್, ಇನ್ನು ನೋಡ್ಬೇಕಾದ್ರೆ ಕಿಡ್ನಿ ಅನ್ನುವಂಥದ್ದು ಏನಿದೆ ಅದು ಆಲ್ಮೋಸ್ಟ್ ನಮ್ಮ ದೇಹದಲ್ಲಿರ್ತಕ್ಕಂತಹ ಒಂದು ಬ್ಲಡ್ ಇರ್ಬೋದು ಅಥವಾ ಏನೇನಿದೆ ಎಲ್ಲವನ್ನು ಕೂಡ ಫಿಲ್ಟರ್ ಮಾಡ್ತಾ ಇರುತ್ತೆ. ಜೊತೆಗೆ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಆದ್ರೆ ಇತ್ತೀಚಿನ ದಿನಶೈಲಿಯಲ್ಲಿ ನೋಡೋದೇ ಆದ್ರೆ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿ ಸಾಕಷ್ಟು ಮಂದಿ ಡಯಾಲಿಸಿಸ್ಗೂ ಒಳಗಾಗ್ತಿರ್ತಾರೆ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಎದುರಿಸ್ತಾ ಇರ್ತಾರೆ. ಈ ಬಗ್ಗೆ ಮತ್ತಷ್ಟು ಚರ್ಚೆನ ಮಾಡ್ತಾ ಹೋಗೋಣ. ಜೊತೆಗೆ ಇತ್ತೀಚಿನ ದಿನಶೈಲಿಯಲ್ಲಿ ವಯಸ್ಸಿನ ಇತಿಮಿತಿ ಇಲ್ಲದೇನೆ ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಅಂದ್ರೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್. ವೀಕ್ಷಕರೇ, ಚಿಕ್ಕ ವಯಸ್ಸಿನವರಲ್ಲೂ ಕಾಣಿಸಿಕೊಳ್ತಾ ಹೋಗುತ್ತೆ. ಜೊತೆಗೆ ದೊಡ್ಡವರಲ್ಲೂ ಕೂಡ ಈ ಒಂದು ಸಮಸ್ಯೆನ ನೋಡ್ತಾ ಹೋಗ್ತೀವಿ. ಸೊ ಪ್ರಮುಖವಾಗಿ ಯಾವ ವಯಸ್ಸಿನಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಯಾವ್ಯಾವ ಹಂತಗಳಲ್ಲಿ ಯಾವ್ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡಾಕ್ಟರ್ನ ಕೇಳಿನೇ ತಿಳ್ಕೊಳ್ಳೋಣ. ಡಾಕ್ಟರ್, ನೀವು ಕೂಡ ಒಂದಷ್ಟು ಇನ್ಫಾರ್ಮೇಶನ್ಸ್ ತಿಳಿಸ್ಕೊಡ್ತಾ ಇದ್ರಿ. ಸೊ ನಮ್ಮ ದೇಹದಲ್ಲಿ ಕಿಡ್ನಿ ಅಂದ್ರೆ ಮೂತ್ರಪಿಂಡ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ತಿಳಿಸಿ ಡಾಕ್ಟರ್. ಮೂತ್ರಪಿಂಡ ಅನ್ನೋದು ಅಥವಾ ಕಿಡ್ನಿ ಅಂತ ಏನ್ ಹೇಳ್ತೀರಿ, ಅದು ನಮ್ಮ ಆರ್ಗನ್ ಅಲ್ಲಿ ಒಂಥರ ಫಿಲ್ಟರ್ ಇದ್ದ ಹಾಗೆ. ಅಪಾರ್ಟ್ ಫ್ರಮ್ ಲಿವರ್, ಇವಾಗ ನಾವೇನೇ ಮೆಡಿಸಿನ್ ತಗೊಳ್ಳೋದಿರ್ಬೋದು ಅಥವಾ ಆಂಟಿಬಯೋಟಿಕ್ಸ್ ಯಾವುದೇ ರೀತಿಯ ಸಪ್ಲಿಮೆಂಟ್ಸ್ ತಗೊಂಡಾಗ ದೇಹಕ್ಕೆ ಬೇಕಾಗಿರುವಂತ ಮೆಡಿಸಿನಲ್ ಎಲಿಮೆಂಟ್ಸ್ ಅನ್ನ ಸಪ್ಲೈ ಮಾಡಿ ಮಿಕ್ಕಿದ ಟಾಕ್ಸಿನ್ ಏನಿರುತ್ತೆ ಲಿವರ್ ಅದನ್ನ ಆಚೆ ಹಾಕುತ್ತೆ. ಇನ್ ದ ಸೇಮ್ ಮ್ಯಾನರ್ ಕಿಡ್ನಿ ಕೂಡ ನಮ್ಮ ದೇಹದಲ್ಲಿರುವಂತಹ ಒಂದು ಫಿಲ್ಟರ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಈ ಫಿಲ್ಟರ್ ಅಥವಾ ಕಿಡ್ನಿ ಮೇಲೆ ದುಷ್ಪರಿಣಾಮಗಳು ಬೀಳ್ತಾ ಹೋಗ್ತವೆ ಅಥವಾ ವೆನ್ ದೇರ್ ಇಸ್ ಲೋಡ್ ಆನ್ ಕಿಡ್ನಿ, ಅವಾಗ ಒಂದೊಂದೇ ಸಮಸ್ಯೆಗಳು ಸ್ಟಾರ್ಟ್ ಆಗುವಂತದ್ದು ಚಾನ್ಸಸ್ ಇರುತ್ತೆ. ಅಂಡ್ ಕಿಡ್ನಿ ಬಂದಾಗ ಅಪಾರ್ಟ್ ಫ್ರಮ್ ಡಯಾಬಿಟಿಕ್ ಕಾಂಪ್ಲಿಕೇಶನ್, ಮೇನ್ ಬೇಸಿಕ್ ಕಾಂಪ್ಲಿಕೇಶನ್ ಅಥವಾ ಬೇಸಿಕ್ ಪ್ರಾಬ್ಲಮ್ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀರಿ, ಅಂದ್ರೆ ಯೂರಿನ್ ಇನ್ಫೆಕ್ಷನ್. ಅಂಡ್ ಇದು ತುಂಬಾ ಸಹಜವಾದಂತ ಒಂದು ಡಿಸೀಸ್ ಅಥವಾ ಡಿಸಾರ್ಡರ್ ಅಂತಾನೆ ಹೇಳ್ಬೋದು. ಒಬ್ಬ ಮನುಷ್ಯ ಕೂಡ ತನ್ನ ಲೈಫ್ ಟೈಮ್ ಅಲ್ಲಿ ಒನ್ಸ್ ಅಂತೂ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನ ಅನುಭವಿಸೇ ಇರ್ತಾರೆ. ಅಂಡ್ ಇಟ್ ಈಸ್ ಮೋರ್ ಕಾಮನ್ಲಿ ಸೀನ್ ಇನ್ ಫೀಮೇಲ್ ಕಂಪೇರ್ಡ್ ಟು ಮೇಲ್. ಒಂದು ಇಟ್ ಇಸ್ ದಿ ಏಜ್ ಲಿಮಿಟ್ ಅನ್ನೋದು ಇರೋದಿಲ್ಲ ಫಿಮೇಲ್ ಅಲ್ಲಿ. ಅಪಾರ್ಟ್ ಫ್ರಮ್ ಸ್ಮಾಲ್ ಚಿಲ್ಡ್ರನ್ 20-25 ಅಬವ್ ಇಂದ ಮೆನೋಪಾಸಲ್ ಲೇಡೀಸ್ ಅಲ್ಲೂ ಕೂಡ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನೋದು ತುಂಬಾ ಕಾಮನ್ ಆದಂತ ಕಂಡೀಷನ್. ಮೆನ್ ಆರ್ ವೆರಿ ರೇರ್ಲಿ ಅಫೆಕ್ಟೆಡ್ ಅಂಡ್ ಇದು ರೆಕರೆನ್ಸ್ ಇರೋದಿಲ್ಲ. ವೆರಸ್ ಇನ್ ಫಿಮೇಲ್ ರೆಕರೆನ್ಸ್ ಇರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಮೂತ್ರಪಿಂಡ ಅಥವಾ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ಇರಬಹುದು ಅಥವಾ ಕೆಲವರಲ್ಲಿ ಇನ್ಫೆಕ್ಷನ್ಸ್ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಿರುತ್ತೆ. ಸೊ ಇದಕ್ಕೂ ಮುಂಚೆ ಏನಾದ್ರೂ ಸಿಂಪ್ಟಮ್ಸ್ ಇರೋದು ಪರ್ಟಿಕ್ಯುಲರ್ ಆಗಿ ಈ ತರ ಏನಾದ್ರೂ ಇರಬಹುದಾ, ಹೇಗೆ ಡಾಕ್ಟರ್? ಸಿಂಪ್ಟಮ್ಸ್ ಅನ್ನೋದು ಇಟ್ ಸ್ಟಾರ್ಟ್ಸ್ ಆಫ್ ವಿತ್ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳ್ಬೋದು. ಪದೇ ಪದೇ ಯೂರಿನ್ ಪಾಸ್ ಮಾಡುವಂತದ್ದು ಅಥವಾ ಯೂರಿನ್ ಪಾಸ್ ಮಾಡಬೇಕಾದಾಗ ತುಂಬಾ ನೋವು ಬರುವಂತದ್ದಾಗಿರ್ಬೋದು, ಉರಿ ಕಾಣಿಸ್ಕೊಳ್ಳೋದು. ಯೂರಿನ್ ಬ್ಲಾಡರ್ ಎಂಟಿ ಇರುತ್ತೆ, ಬಟ್ ಆದ್ರೂ ಕೂಡ ಪದೇ ಪದೇ ಯೂರಿನ್ ಹೋಗ್ಬೇಕು,
ದೇರ್ ಇಸ್ ನೋ ಕ್ವಾಂಟಿಟಿ ಅಟ್ ಆಲ್, ಆದ್ರೂ ಕೂಡ ಬ್ಲಾಡರ್ ಎಂಟಿ ಮಾಡ್ತಾನೆ ಇರಬೇಕು ಅನ್ಸೋದು. ಅದನ್ನ ಹಾಗೆ ಬಿಟ್ರೆ ವೆನ್ ಇಟ್ ಗೆಟ್ಸ್ ಅ ಲಿಟಲ್ ಸಿವಿಯರ್ ಅಥವಾ ಲಿಟಲ್ ಕಂಡೀಷನ್ ಹದ್ಗೆಡ್ತಾಗ ಕೆಳ ಹೊಟ್ಟೆ ನೋವು ಬರೋದು, ಸೊಂಟ ನೋವು ಬರೋದು ಅಂಡ್ ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನ ಟ್ರೀಟ್ ಮಾಡದೆ ಹೋದಾಗ ಅಥವಾ ಪದೇ ಪದೇ ಬರ್ತಿದೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಇಟ್ ಕ್ಯಾನ್ ಸ್ಪ್ರೆಡ್ ಟು ದ ಅಪ್ಪರ್ ಯೂರಿನರಿ ಟ್ರ್ಯಾಕ್ಟ್, ಅಂದ್ರೆ ಬ್ಲಾಡರ್ ಕಿಂತ ಮೇಲೆ ಹೋಗಿ ಕಿಡ್ನಿಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ದೇರ್ ಇಟ್ ಬಿಕಮ್ಸ್ ವೆರಿ ವೆರಿ ಕಾಂಪ್ಲಿಕೇಟೆಡ್ ಸಿವಿಯರ್ ಕಂಡೀಷನ್. ಅದು ಸೆಪ್ಸಿಸ್ ಟರ್ನ್ ಆಗ್ಬಹುದು. ಸೆಪ್ಸಿಸ್ ಕ್ಯಾನ್ ಎಂಟರ್ ಇನ್ ಟು ಬ್ಲಡ್ ಸ್ಟ್ರೀಮ್ಸ್. ಸೆಪ್ಟಿಕ್ ಕಂಡೀಷನ್ ಬರುತ್ತೆ ವಿಚ್ ವಿ ಕಾಲ್ ಇಟ್ ಆಸ್ ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀರಿ ಅದನ್ನ. ಓಕೆ ಡಾಕ್ಟರ್, ಯಾವುದೇ ಕಾಯಿಲೆಗಳಾದ್ರೂ ಕೂಡ ಒಂದಷ್ಟು ಹಂತಗಳನ್ನು ನೋಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಒಳಗಾಗಿರೋರಿಗೆ ಈ ಗಾಲ್ ಬ್ಲಾಡರ್ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ಸ್ಟೋನ್ಸ್ ಫಾರ್ಮೇಷನ್ ಕೂಡ ಆಗ್ತಾ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಡಯಾಲಿಸಿಸ್ ಕೂಡ ಮಾಡ್ತಿರ್ತಾರೆ, ಅಂದ್ರೆ ಕಿಡ್ನಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾದಾಗ. ಸೊ ಯಾವ ಹಂತದಲ್ಲಿ ಈ ರೀತಿ ಗಾಲ್ ಬ್ಲಾಡರ್ ಸ್ಟೋನ್ ಇರಬಹುದು ಅಥವಾ ಸ್ಟೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಂಗ್ ಬರುತ್ತೆ ಡಾಕ್ಟರ್ ಇದು? ಕಿಡ್ನಿ ಸ್ಟೋನ್ಸ್ ಅಥವಾ ರೀನಲ್ ಕ್ಯಾಲ್ಕ್ಯುಲೈ ಅಂತ ನಾವ್ ಏನ್ ಹೇಳ್ತೀರಿ ಅಲ್ವಾ, ದಟ್ ಹ್ಯಾಪನ್ಸ್ ವೆನ್ ಬಾಡಿಯಲ್ಲಿ ಕೆಲವು ಎಲಿಮೆಂಟ್ಸ್ ಅಥವಾ ಕೆಲವೊಂದು ಸತ್ವಗಳು ಜಾಸ್ತಿ ಆಗ್ತಾ ಹೋದಾಗ ವೆನ್ ಕಿಡ್ನಿಯಿಂದ ಯೂರಿನ್ ಮೂಲಕ ಆಚೆ ಹೋಗ್ತಿಲ್ಲ, ಬಿಲ್ಡಪ್ ಆಗ್ತಿದೆ ಅಂದಾಗ ಸ್ಟೋನ್ ಫಾರ್ಮೇಶನ್ಸ್ ಆಗುತ್ತೆ. ಇದಕ್ಕೆ ಏಜ್ ಗ್ರೂಪ್ ಅಂತ ಏನೂ ಇಲ್ಲ. ನಾವು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಲ್ಲಿ ನೋಡಿದ್ರಿ ದಟ್ ಇಟ್ ಇಸ್ ಮೋರ್ ಇನ್ ಫೀಮೇಲ್, ಬಟ್ ಕಂಪೇರ್ಡ್ ಸ್ಟೋನ್ಸ್ ಅಥವಾ ಕಿಡ್ನಿ ಸ್ಟೋನ್ಸ್ ಅಂತ ಬಂದಾಗ ಮೆನ್ ಆರ್ ಮೋರ್ ಪ್ರೋನ್ ಟು ಗಾಲ್ ಸ್ಟೋನ್ ಇನ್ಫೆಕ್ಷನ್ಸ್. ಅಂಡ್ ರಿಸ್ಕ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಡಯಾಬಿಟೀಸ್ ಇರಬಹುದು ಅಥವಾ ಅಬ್ನಾರ್ಮಲ್ ಈಟಿಂಗ್ ಹ್ಯಾಬಿಟ್ಸ್, ಈ ಜಂಕ್ ಫುಡ್ ತಿನ್ನೋದು ಅಥವಾ ರೆಗ್ಯುಲರ್ ನಾನ್ ವೆಜ್ ತಗೊಳ್ಳುವಂತದ್ದು, ಹೈ ಪ್ರೋಟೀನ್ ಇಂಟೇಕ್ ಇರಬಹುದು ಅಥವಾ ಈ ಹಾಲಿನ ಪದಾರ್ಥ ಡೈರಿ ಪ್ರಾಡಕ್ಟ್ಸ್ ಜಾಸ್ತಿ ತಗೊಳ್ಳೋದ್ರಿಂದ ವೆನ್ ಕ್ಯಾಲ್ಸಿಯಂ ಅಥವಾ ಯಾವುದೇ ಒಂದು ಎಲಿಮೆಂಟ್ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಯೂರಿನ್ ಇಂದ ಅದು ಎಕ್ಸ್ಕ್ರೀಟ್ ಆಗ್ತಿಲ್ಲ ಅಂದಾಗ ಸ್ಟೋನ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಎಸ್ ಡಾಕ್ಟರ್, ಒಬ್ರು ಕಾಲರ್ ಹಿಡಿದಾರೆ, ಮಾತಾಡೋಣ. ಚಂದ್ರಶೇಖರ್ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಓಕೆ, ಡಾಕ್ಟರ್ ಇದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ ಸರ್. ಓಕೆ ಓಕೆ. ಹಲೋ ಡಾಕ್ಟರ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್, ಹೇಳಿ. ಡಾಕ್ಟರ್, ಏನಾಯ್ತು ಅಂತಂದ್ರೆ ನಂಗೆ ರೀಸೆಂಟ್ ಅಂದ್ರೆ ಆನ್ 11th ಆಫ್ ದಿಸ್ ಮಂತ್ ಓಕೆ ಏನಾಯ್ತು, ಬ್ಯಾಕ್ ಪೇನ್ ಬರ್ತಾ ಇತ್ತು, ಸಿವಿಯರ್ ಬ್ಯಾಕ್ ಪೇನ್. ಓಕೆ. ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಹಾ ಅವರು ಡಯಾಲಿಸಿಸ್ಗೆ ಕೊಟ್ರು. ಅದು ರಿಪೋರ್ಟ್ ಬಂದು 4 mm ಸ್ಟೋನ್ಸ್ ಓಕೆ. ಆಕ್ಚುಲಿ ಹ್ಮ್ 2 ಕಿಡ್ನಿನಲ್ಲಿ, ಒಂದರಲ್ಲಿ ಲೆಫ್ಟ್ ಅಲ್ಲಿ 2, ರೈಟ್ ಅಲ್ಲಿ 2, ಓಕೆ. ಮತ್ತೆ ಒಂದು ಸ್ಲಿಪ್ಡ್ ಔಟ್ ಟು ಬ್ಲಾಡರ್ ರೀಸನ್. ಓಕೆ ಓಕೆ. ಹಾ ದಟ್ ಇಸ್ ಐ ಥಿಂಕ್ ಇಟ್ ಇಸ್ 5 mm. ಓಕೆ. ಹ್ಮ್ ಇಷ್ಟಿದೆ. ಹಾ. ಸೊ ನಾವೇನ್ ಮಾಡ್ಬೋದು ಈಗ? ಇಟ್ ಇಸ್ ನಾಟ್ ಟು ವರಿ. ಹೋಮಿಯೋಪತಿಯಲ್ಲಿ ಇದಕ್ಕೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ. ಇಫ್ ಇಟ್ ಹ್ಯಾಸ್ ಸ್ಲಿಪ್ ಡೌನ್ ಟು ಬ್ಲಾಡರ್, ನೀರ್ ಚೆನ್ನಾಗಿ ಕುಡಿತಾ ಹೋಗಿ, ಐ ಆಮ್ ಶೋರ್ ಇಟ್ ವಿಲ್ ಪಾಸ್ ಔಟ್. ಪೇನ್ಗೋಸ್ಕರ ಅಫ್ಕೋರ್ಸ್ ಅದನ್ನ ಪೇನ್ ಕಿಲ್ಲರ್ಸ್ ಅಂತ ಹೇಳ್ಬೋದು, ಅಥವಾ ನೋವು ನಿಮ್ಗೆ ಜಾಸ್ತಿ ತೊಂದರೆ ಕೊಡದೆ ಇರೋ ಹಾಗೆ ಅಥವಾ ನೋವಿಂದ ಫೀವರಿಶ್ನೆಸ್ ಬರದೇ ಇರೋ ಹಾಗೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ ಏನಿದೆ ಅದು ತಗೋಬೇಕಾಗುತ್ತೆ. ಬಟ್ ಇಟ್ ಇಸ್ ನಾಟ್ ಎನ್ ಇಶ್ಯೂ, ನಥಿಂಗ್ ಟು ವರಿ ಅಬೌಟ್ ಇಟ್. ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಅ ವೆರಿ ಅಕ್ಯುರೇಟ್ ಟ್ರೀಟ್ಮೆಂಟ್ ವಿತ್ ಹೋಮಿಯೋಪತಿ. ಓಕೆ ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕಾಗಿ. ಇನ್ನು ನೆಕ್ಸ್ಟ್ ಕಾಲರ್ ಹಿಡಿದರೆ ಮಾತಾಡೋಣ. ಮಚ್ಚಿಂದ್ರ ಅವ್ರು ಕಾಲ್ ಮಾಡಿದ್ದಾರೆ ಬೆಳಗಾವಿಯಿಂದ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಗೆ ಮೇಲೆ ಕಿಡ್ನಿ ಹಾಳಾಗ್ತದ್ರಿ ಮೇಡಮ್. ಓಕೆ, ಮಾತಾಡಿ. ಡಾಕ್ಟರ್ ಇದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳ್ಕೊಡಿ ಸರ್. ಮೇಲಿನ ಮೇಲೆ ಕಿಡ್ನಿ ಒಳಗೆ ಹಾಳು ತರ ಇರ್ತದೆ ಮೇಡಮ್. ಮೊನ್ನೆ ಆಪರೇಷನ್ ಮಾಡ್ತೀವ್ರಿ. ಒಂದು 7.9 ಇತ್ರಿ. ಓಕೆ. ಮಚ್ಚಂದ್ರ ಈಗ ಆರಾಮಾಗಿದ್ರಿ ಮೇಡಮ್. 2014 ಮಾಡ್ತಿದ್ರಿ. ಈಗ ಮತ್ತೆ ಈಗ 24 ತಾರೀಕು ಮಾಡಿದ್ರಿ. ಹೌದು ಸರ್, ಕಿಡ್ನಿ ಸ್ಟೋನ್ಸ್ ಅನ್ನೋದು ಪದೇ ಪದೇ ಆಗುವಂತ ಕಂಡೀಷನ್ ಇದು. ಎವ್ರಿ 10 years ಒನ್ಸ್ ಕೆಲವರಲ್ಲಿ ರೆಕರೆನ್ಸ್ ಇರುತ್ತೆ, ಎವ್ರಿ 5 years ಒನ್ಸ್ ಕೆಲವರಲ್ಲಿ ರೆಕರೆನ್ಸ್ ಇರುತ್ತೆ. ನಿಮ್ಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಬೇಕು, ಮತ್ತೆ ಮುಂದೆ ಕಾಣಿಸ್ಕೊಳ್ದೆ ಇರೋಂಗೆ ಅಥವಾ ಪದೇ ಪದೇ ಸರ್ಜರಿಗಾಗ್ಲಿ ಅಥವಾ ಆಪರೇಷನ್ ಮಾಡಿಸ್ಕೊಳ್ದೆ ಇರಬೇಕು ಅಂದ್ರೆ ಹೋಮಿಯೋಪತಿ ಬ್ರಾಂಚ್ ಬೆಳಗಾಮಲ್ಲಿರೋದಕ್ಕೆ ವಿಸಿಟ್ ಮಾಡಿ. ಡಾಕ್ಟರ್ಸ್ ನಿಮ್ಗೆ ಕರೆಕ್ಟ್ ಗೈಡೆನ್ಸ್ ಕೊಟ್ಟು ದೇ ವಿಲ್ ಹೆಲ್ಪ್ ಯು ಔಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಕೆಲವರಲ್ಲಿ ಕಿಡ್ನಿ ಸ್ಟೋನ್ಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಯಾಕೆ ಇದು, ಏನ್ ರೀಸನ್ ಇಂದ ಈ ರೀತಿ ಸಮಸ್ಯೆಗೊಳಗಾಗ್ತಾರೆ ಡಾಕ್ಟರ್? ರಿಸ್ಕ್ ಫ್ಯಾಕ್ಟರ್ಸ್ ಆರ್ ವೇರಿಯಸ್. ತುಂಬಾ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಲಿಸ್ಟ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್
ಪರ್ಟಿಕ್ಯುಲರ್ ಕಾಸ್ ಅಥವಾ ಮೇನ್ ಕಾಸ್ ಏನು ಅಂತ ಇನ್ನೊರ್ಗೂ ಗೊತ್ತಾಗಿಲ್ಲ. ಲೈಕ್ ಐ ಆಲ್ರೆಡಿ ಸೆಡ್, ಹೈ ಫೈಬರ್ ಇಂಟೇಕ್ ಇರ್ಬೋದು, ಪ್ರೋಟೀನ್ ಜಾಸ್ತಿ ಇರುವಂತದ್ದು, ಈ ಜಂಕ್ ಫುಡ್ ಜಾಸ್ತಿ ತಗೊಳ್ಳುವಂಥದ್ದು, ಹೆರಿಡಿಟರಿ ಆಲ್ಸೋ ಸಮಟೈಮ್ಸ್ ಪ್ಲೇಸ್ ಅ ರೋಲ್ ಇನ್ ಸ್ಟೋನ್ ಫಾರ್ಮೇಶನ್, ನೀರ್ ಚೆನ್ನಾಗಿ ತಗೊಳ್ತಾ ಇರುವಂತದ್ದು, ಒಬೆಸಿಟಿ, ಡಯಾಬಿಟೀಸ್, ಇದೆಲ್ಲ ಕಾರಣಗಳಿಂದ ಕಿಡ್ನಿ ಸ್ಟೋನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಈ ಕಿಡ್ನಿ ಸ್ಟೋನ್ಸ್ ಅಲ್ಲೂ ಕೂಡ ದರ್ ಆರ್ ವೆರೈಟಿ ಆಫ್ ಸ್ಟೋನ್ಸ್. ಮೇನ್ ಕಿಡ್ನಿ ಸ್ಟೋನ್ಸ್ ನಾವು ಡೇ ಇನ್ ಅಂಡ್ ಔಟ್ ಕ್ಲಿನಿಕ್ ಅಲ್ಲಿ ನೋಡೋದು ಅಂದ್ರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಅಂತ ನೋಡ್ತೀರಿ. ಅಂಡ್ ದೀಸ್ ಆರ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಕ್ರಿಸ್ಟಲ್ಸ್. ಬಾಡಿಯಲ್ಲಿ ಕೆಲವರು ಇತ್ತೀಚಿನ ಕಾಲದಲ್ಲಿ ಒಂದು ಬಿಸಿಲಿಗೆ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಎಕ್ಸ್ಪೋಜರ್ ಇರಲ್ಲ, ಹೆಕ್ಟಿಕ್ ಲೈಫ್ ಸ್ಟೈಲ್ ಇರುತ್ತೆ. ಸೊ ದೇಹಕ್ಕೆ ನ್ಯಾಚುರಲ್ ಫುಡ್ ಸಬ್ಸ್ಟೆನ್ಸ್ ಕಮ್ಮಿನೇ ಅಂತ ಹೇಳ್ಬೋದು. ಇಟ್ ಇಸ್ ಮೋರ್ ಆಫ್ ಸಪ್ಲಿಮೆಂಟ್ಸ್, ವಿಟಮಿನ್ ಸಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಮಿನರಲ್ ಸಪ್ಲಿಮೆಂಟ್ಸ್ ಇರ್ಬೋದು, ಒಂದ್ ಮಾತ್ರೆ ನುಂಗೋದು ಹೋಗೋದು. ಸೇಮ್ ಹ್ಯಾಪನ್ಸ್ ವಿತ್ ಕ್ಯಾಲ್ಸಿಯಂ ಆಲ್ಸೋ. ಎಷ್ಟೊಂದ್ ಜನ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ, ಎಸ್ಪೆಷಲಿ ಲೇಡೀಸ್. ಸೊ ಇಂಥದ್ರಲ್ಲಿ ಇಂಥ ಸಪ್ಲಿಮೆಂಟ್ಸ್ ಜಾಸ್ತಿ ತಗೊಂಡಾಗ ಸ್ಟೋನ್ ಫಾರ್ಮೇಶನ್ ಅಬ್ಸರ್ವ್ ಆಗಿದೆ. ವೆರಸ್ ಇದೇ ಕ್ಯಾಲ್ಸಿಯಂ ನೀವು ಆಹಾರದಲ್ಲಿ ಮೊಟ್ಟೆ ಇರ್ಬೋದು, ಹಾಲ್ ಇರ್ಬೋದು, ಚೀಸ್ ಇರ್ಬೋದು, ಪಾಲಕ್ ಇರ್ಬೋದು, ಇಂಥ ನ್ಯಾಚುರಲ್ ಆಗಿ ತಗೊಂಡಾಗ ಇಟ್ ಡಸ್ ನಾಟ್ ಲೀಡ್ ಟು ಕಿಡ್ನಿ ಸ್ಟೋನ್ ಫಾರ್ಮೇಶನ್. ಎಸ್ ಡಾಕ್ಟರ್, ಇನ್ನು ಈ ಆರ್ಗನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವಾಗ್ಲೂ ಡಯಾಗ್ನೋಸ್ ಆಗೋದೇ ಲೇಟ್ ಆಗಿ, ಅಂದ್ರೆ ಯಾವ್ದಾದ್ರು ಒಂದಷ್ಟು ಕ್ರಾನಿಕ್ ಸ್ಟೇಜಸ್ ಹೋದಂತ ಸಂದರ್ಭದಲ್ಲಿ ಆರ್ಗನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿದೆ, ಅಥವಾ ಕಿಡ್ನಿ ವೈಫಲ್ಯ ಇರಬಹುದು, ಅಥವಾ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಪ್ರಮುಖವಾಗಿ ಮೂತ್ರಪಿಂಡ ಅಥವಾ ಈ ಒಂದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿದೆ ಅಂತ ಯಾವ ಒಂದು ಟೆಸ್ಟ್ ಮೂಲಕ ಅಥವಾ ಚಿಕಿತ್ಸೆ ಮೂಲಕ ಇದನ್ನ ಕಂಡುಕೊಳ್ಬಹುದಾಗುತ್ತೆ? ಸೊ ಹೇಗೆ ಇದನ್ನ ಡಯಾಗ್ನೋಸ್ ಮಾಡೋದು ಡಾಕ್ಟರ್ ನಿಮ್ಮ ಪ್ರಕಾರ? ಓಕೆ, ಕಿಡ್ನಿ ಸ್ಟೋನ್ಸ್ ನೀವು ಹೇಳಿದಾಗೇನೆ, ವೆನ್ ಇಟ್ ಕಮ್ಸ್ ಟು ಕಿಡ್ನಿ ಸ್ಟೋನ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಂದ್ರೆ ಇನಿಷಿಯಲಿ ಎಷ್ಟೊಂದ್ ಜನಕ್ಕೆ ಏನು ಸಿಂಪ್ಟಮೇ ಇರಲ್ಲ, ನೋವಾಗ್ಲಿ ಅಥವಾ ನಾಸಿಯಾ, ವಾಮಿಟ್ ಆಗ್ಲಿ, ಇದು ಯಾವ್ದು ಸಿಂಪ್ಟಮ್ಸ್ ಇರಲ್ಲ. ದೇ ಆರ್ ವೆರಿ ನಾರ್ಮಲ್ ಆಗಿ ಓಡಾಡ್ಕೊಂಡಿರ್ತಾರೆ. ಆ ಸ್ಟೋನ್ ಯಾವಾಗ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಲವ್ರು ಹೇಳಿದ್ರು 5 mm ಇದೆ ಅಂತ, ಇನ್ ಕೆಲವ್ರಿಗೆ ಇಟ್ ಗೋಸ್ ಅಪ್ ಈವನ್ ಅಪ್ ಟು 12 mm ವರ್ಗೂ ಸಹ ಹೋಗಿರುವಂತ ಚಾನ್ಸಸ್ ಇದೆ. ಇಟ್ ಇಸ್ ಅಟ್ ದಟ್ ಸ್ಟೇಜ್ ವೆನ್ ಸಿವಿಯರ್ ಪೇನ್, ಕೆಳಹೊಟ್ಟೆ ನೋವು ಬರೋದು, ಸೊಂಟ ನೋವು ಬರೋದು, ತೊಡೆ ನೋವು ಬರೋದು, ಅಥವಾ ಜ್ವರ ಬಂದಂಗ ಆಗೋದು, ಊಟ ಸೇರದೆ ಇರುವಂತದ್ದು, ವಾಮಿಟಿಂಗ್, ಇದೆಲ್ಲ ಕಾಣಿಸ್ಕೊಳ್ಳೋದು ಈ ಸ್ಟೇಜ್ ಅಲ್ಲಿ. ಬಟ್ ಇನಿಷಿಯಲಿ ಏನೂ ಇರಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಲಕ್ ಬೈ ಚಾನ್ಸ್ ಯಾವ್ದಾದ್ರು ಒಂದು ಎಕ್ಸ್ರೇ ಹೇಳಿದ್ರು ನಿಮ್ಗೆ, ಅಥವಾ ಯಾವ್ದೋ ಬೇರೆ ಕಾರಣಕ್ಕೆ ನೀವು ಸ್ಕ್ಯಾನ್ ಮಾಡ್ಸೋಕ್ ಹೋಗಿರ್ತೀರಾ, ಅವಾಗ ಇಂಪ್ರೆಷನ್ಸ್ ಅಲ್ಲಿ ಕಿಡ್ನಿ ಸ್ಟೋನ್ಸ್ ಅಂತ ಗೊತ್ತಾಗುತ್ತೆ. ಬಟ್ ಆಸ್ ಫಾರ್ ಆಸ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಸಿಂಪ್ಟಮ್ಸ್ ಆರ್ ವೆರಿ ಕ್ಲಿಯರ್ ಕಟ್. ಪದೇ ಪದೇ ಯೂರಿನ್ ಹೋಗೋದಿರ್ಬೋದು, ಯೂರಿನ್ ಹೋದಾಗ ಉರಿ ಬರುವಂತದ್ದು, ಕೆಳಹೊಟ್ಟೆ ನೋವು ಬರುವಂತದ್ದು, ಬ್ಲಾಡರ್ ಫ್ರೀ ಇರುತ್ತೆ, ಅದರಲ್ಲಿ ಏನೂ ಇರಲ್ಲ, ಬಟ್ ಸ್ಟಿಲ್ ಹೋಗಿ ಯೂರಿನ್ ಪಾಸ್ ಮಾಡ್ತಾನೆ ಇರಬೇಕು ಅನ್ಸೋದು, ಅದು ಕ್ಲಿಯರ್ ಕಟ್ ಸೈನ್ಸ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಡಾಕ್ಟರ್, ಕೆಲವರಲ್ಲಿ ಕಿಡ್ನಿ ಸ್ಟೋನ್ಸ್ ಫಾರ್ಮೇಶನ್ ಆಗಿರುತ್ತಲ್ಲ, ಸರ್ಜರಿ ಮಾಡಿಸ್ಕೊಳ್ತಾರೆ, ಅಂದ್ರೆ ತುಂಬಾ ಅತಿಯಾಗಿ ಅಥವಾ ದಪ್ಪ ಸ್ಟೋನ್ಸ್ ಏನಾದ್ರು ಆಗಿದೆ ಅನ್ನುವಂತ ಸಂದರ್ಭದಲ್ಲಿ ಚಿಕಿತ್ಸೆ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ತಾರೆ. ಬಟ್ ಸರ್ಜರಿ ನಂತರ ಕೂಡ ಕೆಲವರಲ್ಲಿ ಬರುವ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ಏನ್ ಕಾರಣ ಡಾಕ್ಟರ್? ಒಂದು ಅವ್ರ ಬಾಡಿ ಹಾಗೆ ಮೆಕ್ಯಾನಿಸಮ್ ಫೋಲ್ಡ್ ಆಗೋಗಿರುತ್ತೆ. ಸೊ ಅವ್ರ ಡಯಟ್ರಿ ಇಂಟೇಕ್ ಇರ್ಬೋದು, ಅಥವಾ ಕೆಲವೊಂದು ಸ್ವಭಾವ ಇರಬಹುದು, ಸೆಡೆಂಟರಿ ಲೈಫ್ ಸ್ಟೈಲ್, ಅಥವಾ ತುಂಬಾ ಒಬೇಸ್ ಇದ್ರೆ, ತುಂಬಾ ದಪ್ಪ ಇರೋದ್ರಿಂದ ಅವ್ರು ತಗೊಳ್ಳುವಂತ ಆಹಾರ ಇರಬಹುದು. ಇದೆಲ್ಲದ್ರಿಂದ ಕಿಡ್ನಿ ಸ್ಟೋನ್ಸ್ ಪದೇ ಪದೇ ರೆಕರೆನ್ಸ್ ಆಗೋದು ಇನ್ 90% ಕೇಸಸ್ ಇಟ್ ಇಸ್ ವೆರಿ ಕಾಮನ್. ಆಕ್ಚುಯಲ್ ಕಾಸ್ ಏನು, ನೋ ಐಡಿಯಾ, ರಿಸರ್ಚ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಬಟ್ ನೀವೆಷ್ಟೇ ಸತಿ ಸರ್ಜರೀಸ್ ಮಾಡಿಸಿದ್ರು ಕೂಡ, ಏನೇ ಮೆಡಿಸಿನ್ಸ್ ತಗೊಂಡ್ರು ಕೂಡ ಅದನ್ನ ಕರಗಿಸೋಕಿರ್ಬೋದು. ಇಟ್ ಈಸ್ ಬೆಟರ್ ಟು ಟೇಕ್ ಪ್ರಿವೆಂಟಿವ್ಸ್ ರಾದರ್ ದನ್ ಎಂಡಿಂಗ್ ಅಪ್ ವಿತ್ ಸ್ಟೋನ್ಸ್, ಮತ್ತೆ ಪದೇ ಪದೇ ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳೋದು. ದೋ ಇಟ್ ಇಸ್ ಅ ಮೈನರ್ ಪ್ರೊಸೀಜರ್, ಇವಾಗ ದೇರ್ ಇಸ್ ಅ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ಸ್ಟೋನ್ ರಿಮೂವಲ್. ಆದ್ರೂ ಕೂಡ ಬಾಡಿ ಮೇಲೆ ಅದರಿಂದ ಬರೋ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ರೂಟ್ ಕಾಸ್ ಏನು ಅಂತ ತಿಳ್ಕೊಂಡು ಆ ವ್ಯಕ್ತಿಯಲ್ಲಿ ಪದೇ ಪದೇ ಯಾಕೆ ಬರ್ತಿದೆ ಅದನ್ನೆಲ್ಲ ನೋಡಬೇಕು ಅಂದ್ರೆ ವಿಲ್ ಹ್ಯಾವ್ ಟು ವಿಸಿಟ್ ಅವರ್ ಹೋಮಿಯೋಪತಿಕ್ ಕ್ಲಿನಿಕ್ ವೇರ್ ವಿ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು ಔಟ್ ಬೆಟರ್. ಓಕೆ ಡಾಕ್ಟರ್, ಇನ್ನು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದವರಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಕಾಮನ್ಲಿ ಬರುತ್ತೆ, ಅಥವಾ ಈ ರೀತಿ ಸಮಸ್ಯೆಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇದು ಯಾಕೆ ಅಂತ ಡಾಕ್ಟರ್? ಕಿಡ್ನಿ ಸ್ಟೋನ್ಸ್ ನೀವು ಹೇಳಿದಂಗೆ ಇಟ್ ಇಸ್ ವೆರಿ ಮಚ್ ಟ್ರೂ. ಕಿಡ್ನಿ ಸ್ಟೋನ್ಸ್ ಪದೇ ಪದೇ ಕಾಣಿಸ್ಕೊಳ್ಳೋದ್ರಲ್ಲಿ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ವೆರಸ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅವರಲ್ಲಿ ಕಿಡ್ನಿ ಸ್ಟೋನ್ಸ್ ಇರಬೇಕು ಅಂತ ದರ್ ಇಸ್ ನಥಿಂಗ್ ನೆಸೆಸರಿ. ಇವಾಗ ಕಿಡ್ನಿ ಸ್ಟೋನ್ಸ್ ಡಿಪೆಂಡಿಂಗ್ ಆನ್ ಯಾವ ಲೊಕೇಶನ್ ಅಲ್ಲಿದೆ, ಪ್ರಾಪರ್ ಕಿಡ್ನಿಯಲ್ಲಿದೆಯಾ ಅಥವಾ ಯುರೇಟರ್ ಅಲ್ಲಿ ಅಥವಾ ಕೆಳಗಡೆ ಬ್ಲಾಡರ್ ಅಲ್ಲಿ ಇದೆಯಾ, ಎಲ್ಲಿ ಏನು ಅಂತ ನೋಡ್ಕೊಂಡು ಅಕಾರ್ಡಿಂಗ್ ಟು ದ ಪೊಸಿಷನ್. ಈಗ ಯಾವುದೇ ಒಂದು ವಸ್ತು ಅಲ್ಲಿ ತುಂಬಾ ಹೊತ್ತು ನಿಂತಿದೆ, ಅದರಿಂದ ಒಬ್ಸ್ಟ್ರಕ್ಷನ್ಸ್ ಆಗ್ತಿದೆ ಅಂದಾಗ ಇಟ್ ಇಸ್ ಅನ್ ಎನ್ವೈರನ್ಮೆಂಟ್ ಫಾರ್
ಫಾರ್ ಬ್ಯಾಕ್ಟೀರಿಯಾಸ್ ಟು ಗ್ರೋ. ಸೊ ಆ ಸ್ಟೋನ್ ಇಂದ ಅಲ್ಲಿ ಯಾವುದೇ ಒಂದು ಒಬ್ಸ್ಟ್ರಕ್ಷನ್ ಆಗ್ತಿದೆ, ಯೂರಿನ್ ಫ್ಲೋ ಸರಿ ಆಗ್ತಿಲ್ಲ, ಬ್ಲಡ್ ಫ್ಲೋ ಸರಿ ಆಗ್ತಿಲ್ಲ ಅಂದಾಗ ಬ್ಯಾಕ್ಟೀರಿಯಾಸ್ಗೆ ಇಟ್ ಇಸ್ ಅ ಬ್ಯೂಟಿಫುಲ್ ಎನ್ವೈರನ್ಮೆಂಟ್ ಹಾಕೊಟ್ಟಂಗೆ ಚೆನ್ನಾಗಿ ಮಲ್ಟಿಪ್ಲೈ ಆಗಿ ಅಂತ. ಸೊ ಆ ಟೈಮಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊಂಡು ದ್ಯಾಟ್ ವಿಲ್ ಲೀಡ್ ಟು ಕಾಂಪ್ಲಿಕೇಟೆಡ್ ಕಂಡೀಷನ್ ಆಫ್ ಇನ್ಫೆಕ್ಷನ್. ಅದು ಹಾಗೇನೆ ಇಫ್ ಇಟ್ ಕಮ್ಸ್ ಡೌನ್ ಬ್ಲಾಡರ್ಗಿಂತ ಕೆಳಗಡೆ ಇದ್ರೆ ಇಟ್ ಇಸ್ uncomplicated infection ಅಂತ ಹೇಳ್ಬೋದು. ಇಟ್ ಇಸ್ ಮ್ಯಾನೇಜಬಲ್ ವಿತ್ ಮೆಡಿಸಿನ್. ಬಟ್ ಇನ್ ಕೇಸ್ ಬ್ಲಾಡರ್ ಮೇಲ್ ಹೋಗಿ ಮೇನ್ ಕಿಡ್ನಿ ಏರಿಯಾ ಅಲ್ಲಿನೇ ನಿಮ್ಗೆ ಇನ್ಫೆಕ್ಷನ್ ಆಗೋಗಿದೆ, ಸಿವಿಯರ್ ಇನ್ಫೆಕ್ಷನ್ ಆಗಿ ಜ್ವರ ಬರೋದು, ಚಿಲ್ಸ್ ಬರೋದು, ಹಂಗೆಲ್ಲ ಆಗ್ತಿದೆ ಅಂದಾಗ ಫಸ್ಟ್ ಆಫ್ ಆಲ್ ಆಂಟಿಬಯೋಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಮಿಡಿಯೇಟ್ ರಿಲೀಫ್ ಏನ್ ಕಂಡೀಷನ್ ರಿಕ್ವೈರ್ಮೆಂಟ್, ಸದ್ಯಕ್ಕೆ ಜ್ವರ ಅಂಡ್ ಪೇನ್ ಕಂಟ್ರೋಲ್ ತಗೊಂಡು ಇನ್ಫೆಕ್ಷನ್ ಅನ್ನ ಕ್ರಮೇಣವಾಗಿ ಕಮ್ಮಿ ಮಾಡ್ಕೋಬೇಕಾ ಅಥವಾ ಇಮಿಡಿಯೇಟ್ ಸರ್ಜರಿ ಬೇಕಾ ಅನ್ನೋದು ಪೇಷಂಟ್ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುವಂತದ್ದು. ಓಕೆ ಡಾಕ್ಟರ್, ಇನ್ನು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆನ ಯಾವ ರೀತಿಯಾಗಿ ತಡೆಗಟ್ಟಬಹುದಾಗುತ್ತೆ? ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರಬಹುದು ಅಥವಾ ಸ್ಟೋನ್ಸ್ ಫಾರ್ಮೇಷನ್ ಆಗೋದನ್ನ ತಡೆಗಟ್ಟಬಹುದು. ನಮ್ಮ ದೇಹದಲ್ಲಿ ಕಿಡ್ನಿ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಏನ್ ಮಾಡಬೇಕಾಗುತ್ತೆ ಡಾಕ್ಟರ್? ಕಿಡ್ನಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್. ದೋ ಅಫ್ಕೋರ್ಸ್ ಇತ್ತೀಚೆಗೆ ಅದಕ್ಕೂ ಕೂಡ ಇಂಪಾರ್ಟೆನ್ಸ್ ಬರ್ತಿದೆ, ಬಟ್ ಅ ಲಾಟ್ ಆಫ್ ಪೀಪಲ್ ಡೂ ನೆಗ್ಲೆಕ್ಟ್ ಇಟ್. ನಮ್ ಸ್ಕಿನ್ ಮೇಲೆ ನಾವ್ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಿ ಅಥವಾ ನಮ್ ಹಾರ್ಟ್ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಅದನ್ನ ಹೆಲ್ದಿ ಇಟ್ಕೊಳಕ್ ಹೋಗ್ತಿರೋ ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ಇಸ್ ಕಿಡ್ನೀಸ್. ಬಿಕಾಸ್ ಅದು ಸರಿಯಾಗಿರೋರ್ಗು ವೇರಿಯಸ್ ಅದರ್ ಫಂಕ್ಷನ್ಸ್ ಆರ್ ಗೋಯಿಂಗ್ ಆನ್ ವೆಲ್. ನಿಮ್ ಕಿಡ್ನಿ ಸರಿ ಫಂಕ್ಷನ್ ಮಾಡ್ತಿದೆ ಅಂದಾಗ ಈ ಕ್ಯಾಲ್ಸಿಯಂ ಕ್ರಿಸ್ಟಲ್ಸ್ ಇರ್ಬೋದು ಅಥವಾ ಯೂರಿಕ್ ಆಸಿಡ್ ಇರ್ಬೋದು, ಸಿಸ್ಟೀನ್ ಇರ್ಬೋದು, ಇವೆಲ್ಲ ಬಾಡಿಯಿಂದ ಎಷ್ಟು ಕ್ವಾಂಟಿಟಿಯಲ್ಲಿ ಆಚೆ ಹೋಗ್ಬೇಕು ಅಷ್ಟು ಹೋಗಿ ಎಷ್ಟು ವಾಪಸ್ ಅಬ್ಸಾರ್ಬ್ ಆಗಬೇಕು ಆಗಿ ನಿಮ್ ಬಾಡಿ ಹೆಲ್ದಿ ಕಂಡೀಷನ್ ಅಲ್ಲಿ ಇರುತ್ತೆ. ವೆರಸ್ ಕಿಡ್ನಿ ಮೇಲೆ ಲೋಡ್ ಬೀಳ್ತಾ ಹೋಗ್ತಿದೆ, ಯು ಆರ್ ನಾಟ್ ಪೇಯಿಂಗ್ ಅಟೆನ್ಷನ್, ಊಟದಲ್ಲಿರ್ಬೋದು, ಎಕ್ಸರ್ಸೈಸ್ ಸರಿ ಮಾಡ್ತಿಲ್ಲ, ನಿಮ್ ವೇಟ್ ಮೇಲೆ ಚೆಕ್ ಇಲ್ಲ, ತುಂಬಾ ಬೇಗ ದಪ್ಪ ಆಗ್ತಿದ್ದೀರಾ ಅಂದಾಗ ಇಟ್ ಡೆಫಿನೆಟ್ಲಿ ಹಾರ್ಮ್ಸ್ ಅ ಕಿಡ್ನಿ ಅಂಡ್ ಇದರಿಂದ ವೇರಿಯಸ್ ಕಾಂಪ್ಲಿಕೇಶನ್ಸ್ ಇದೆ. ಆಸ್ ಫಾರ್ ಆಸ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪದೇ ಪದೇ ಆಗೋದ್ರಿಂದ ಕೆಲವು ಸ್ಕಾರಿಂಗ್ ಅಥವಾ ಸ್ಟ್ಯಾಸಿಸ್ ಅಂತ ಏನ್ ಹೇಳ್ತೀರಿ, ಟ್ಯೂಬ್ಯುಲರ್ ರೀಜನ್ ಅಲ್ಲಿ ಇಟ್ ಇಸ್ ವೆರಿ ಕಾಮನ್. ಅಂಡ್ ಒನ್ಸ್ ಆ ಸ್ಕಾರಿಂಗ್ ಅಥವಾ ಸ್ಟಾಸಿಸ್ ಆದಾಗ ನಿಮಗೆ ಇನ್ಫೆಕ್ಷನ್ ಇಲ್ಲ ಅಂದ್ರೂ ಕೂಡ ಯೂರಿನ್ ಹೋಗುವಂತ ಪ್ರಾಬ್ಲಮ್ ಇರುತ್ತೆ. ಪಾಸ್ ಮಾಡಬೇಕಾದಾಗ ಪೇನ್ ಆಗ್ಬೋದು ಅಥವಾ ಕರೆಕ್ಟ್ ಅಮೌಂಟ್ ಆಫ್ ಔಟ್ಫ್ಲೋ ಇರಲ್ಲ, ಕೆಲವಷ್ಟು ಅಮೌಂಟ್ ಇನ್ನೂ ಬ್ಲಾಡರ್ ಅಲ್ಲೇ ಉಳ್ಕೊಂಡಿರುತ್ತೆ. ಅಂಡ್ ಸ್ಟೋನ್ಸ್ ಅಗೇನ್ ಇಟ್ ಈಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ಯೋರ್ ಡಯಟ್ರಿ ಇಂಟೇಕ್ ಅಂತಾನೆ ಹೇಳ್ತೀನಿ. ಐ ವುಡ್ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದ್ಯಾಟ್. ಕಿಡ್ನಿ ಫಂಕ್ಷನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ನೀರು ತುಂಬಾ ಚೆನ್ನಾಗಿ ಕುಡಿಬೇಕಾಗುತ್ತೆ. ಅಫ್ಕೋರ್ಸ್ ನೀರು ಕುಡಿಯೋದ್ರಿಂದ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗುತ್ತೆ, ನಿಮ್ ಸ್ಕಿನ್ ಗ್ಲೋಯಿಂಗ್ ಇರುತ್ತೆ, ಹೈಡ್ರೇಟೆಡ್ ಆಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀರ್ ಚೆನ್ನಾಗಿ ತಗೊಳ್ಳೋದ್ರಿಂದ ಇಟ್ ಹೆಲ್ಪ್ಸ್ ಯೋರ್ ಕಿಡ್ನೀಸ್ ಟು ಫ್ಲಶ್ ಔಟ್ ದ ಟಾಕ್ಸಿನ್ಸ್ ಇನ್ ದ ರೈಟ್ ಅಮೌಂಟ್, ಡೈಲ್ಯೂಟ್ ಮಾಡಿ ಯಾವ್ದು ಎಷ್ಟು ಬೇಕು ದೇಹಕ್ಕೆ ಇಟ್ಕೊಂಡು ಮಿಕ್ಕಿದನ್ನ ಆಚೆ ಚೆಲ್ಲುವಂತ ಕೆಪಾಸಿಟಿ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಸ್ಪೆಷಲಿ ನಿಮ್ಮಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಡಾಕ್ಟರ್, ಇನ್ನು ಕಿಡ್ನಿ ಅನ್ನುವಂಥದ್ದು ಬ್ಲಡ್ ನ ಅಷ್ಟೇ ಫಿಲ್ಟರ್ ಮಾಡೋದಿಲ್ಲ, ಬ್ಲಡ್ ಪ್ರೆಷರ್ ಅನ್ನುವಂತಹ ಹಾರ್ಮೋನ್ ಕೂಡ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಈ ಬಗ್ಗೆ ತಿಳಿಸ್ಕೊಡಿ. ಜೊತೆಗೆ ನಿಮ್ಮಲ್ಲಿ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳಿದೆ ತಿಳಿಸಬಹುದು ಡಾಕ್ಟರ್? ಆಸ್ ಯು ಹ್ಯಾವ್ ಕರೆಕ್ಟ್ಲಿ ಸೆಡ್, ಕಿಡ್ನಿ ಅನ್ನೋದು ಬರೀ ಫಿಲ್ಟರ್, ಬ್ಲಡ್ ಫಿಲ್ಟರ್ ಅಷ್ಟೇ ಮಾಡಿದೆ, ಪ್ಯೂರಿಫೈ ಅಷ್ಟೇ ಮಾಡಿದೆ. ಇಟ್ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್ ಫಾರ್ ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್. ನಮ್ಮ ಬ್ರೇನ್ ಇಂದ ವಯಾ ಪಿಟ್ಯೂಟರಿ ಗ್ಲ್ಯಾಂಡ್ ಕೆಲವು ಹಾರ್ಮೋನ್ಸ್ ಬೇಕು ಅಂತ ವಯಾ ನರ್ವ್ ಸಿಗ್ನಲ್ ಹೋಗುತ್ತೆ. ಸೊ ಆ ಸಿಗ್ನಲ್ ಹೋದಾಗ ಕಿಡ್ನಿಯಲ್ಲಿರುವಂತ ಕೆಲವು ಸೆಲ್ಸ್ ಆಗಿರ್ಬೋದು ಅಥವಾ ಕಣಗಳು, ಓಕೆ, ಗ್ಲ್ಯಾಂಡ್ಸ್ ಅಂತ ಏನ್ ಹೇಳ್ತೀರಿ, ಅದರಿಂದ ಆಂಜಿಯೋಟೆನ್ಸಿನ್ ಅಂತ ಒಂದು ಎನ್ಸೈಮ್ ಬರುತ್ತೆ ಅಥವಾ ಹಾರ್ಮೋನ್ ಬರುತ್ತೆ. ವೆನ್ ದಟ್ ಈಸ್ ರಿಲೀಸ್ ಇನ್ ದ ರೈಟ್ ಅಮೌಂಟ್, ಸೊ ಬ್ರೇನ್ ಇಂದ ಬೇಡಿಕೆ ಬಂದಾಗ ಕಿಡ್ನಿ ಎಷ್ಟು ಬೇಡಿಕೆ ಬಂದಿದೆಯೋ ಅಷ್ಟೇ ಅಮೌಂಟ್ ಅಲ್ಲಿ ಆ ಹಾರ್ಮೋನ್ ರಿಲೀಸ್ ಮಾಡ್ತಾ ಹೋದಂಗೆ ನಮ್ ಬ್ಲಡ್ ಪ್ರೆಷರ್ ಇಸ್ ಅಂಡರ್ ಕಂಟ್ರೋಲ್, ಇಟ್ ಈಸ್ ನಾರ್ಮಲ್. ವೆರಾಸ್ ಸಪೋಸಿಂಗ್ there is some problem with kidney, adrenal suprarenal gland ಅಂತ ಏನ್ ಹೇಳ್ತೀರಿ, ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಡ್ಯೂ ಟು ಒಬೆಸಿಟಿ ಇರ್ಬೋದು ಅಥವಾ ಡಯಾಬಿಟಿಸ್ ಮೆಲಿಟಿಸ್ ಇರ್ಬೋದು. ಸೊ ಇಂಥ ಕಂಡೀಷನ್ ಅಲ್ಲಿ ಏನಾಗುತ್ತೆ, ದರ್ ಇಸ್ ಡಿಸ್ಟರ್ಬೆನ್ಸ್ ಇನ್ ಸೋಡಿಯಂ ಪೊಟ್ಯಾಷಿಯಂ ಚಾನೆಲ್ ಅಂತ ಹೇಳ್ತೀರಿ. ಈ ಸೋಡಿಯಂ ಪೊಟ್ಯಾಷಿಯಂ ಚಾನೆಲ್ ಡಿಸ್ಟರ್ಬೆನ್ಸ್ ಆದಾಗ ದರ್ ಇಸ್ ಅಗೇನ್ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಅಲೆ ಹಾಗೇನೆ ಲೈಕ್ ರಿಪಲ್ ಹಾಗೆ ಆ ಆಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್ ಕೂಡ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ, ವಿಚ್ ಐದರ್ ಲೀಡ್ಸ್ ಟು ಹೈಪರ್ ಟೆನ್ಷನ್. Hypotension is very rarely seen.
ಎಸ್ ಡಾಕ್ಟರ್, ಇನ್ನು ಫೈನಲಿ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ಇರುತ್ತೆ? ಬಿಕಾಸ್ ಕೆಲವರಲ್ಲಿ ಸರ್ಜರಿ ಮಾಡಿಸ್ಕೊಳ್ತಾರೆ, ಸರ್ಜರಿ ನಂತರ ಕೂಡ ಪದೇ ಪದೇ ಸ್ಟೋನ್ಸ್ ಫಾರ್ಮೇಶನ್ ಆಗೋದು ಅಥವಾ ಕಿಡ್ನಿ ರಿಲೇಟೆಡ್ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಸ್ಪೆಷಲಿ ಇದಕ್ಕೆಲ್ಲ ಯಾವ ರೀತಿಯಾಗಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಏನಾದ್ರೂ ಇರುತ್ತೆ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಾದ್ರೂ ಇರುತ್ತಾ? ಹೇಗೆ ಡಾಕ್ಟರ್? ಖಂಡಿತವಾಗ್ಲು ಹೋಮಿಯೋಪತಿ ಅಂತ ಬಂದಾಗ ಅಫ್ಕೋರ್ಸ್ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಇಟ್ ಇಸ್ ಸ್ಲೋ. ಒಂದು ಜನರಲ್ ಇರುವಂತ ವೆರಿ ಜನರಲ್ ಅಥವಾ ವೇಗ್ ಕಲ್ಪನಾ ಅಂದ್ರೆ ಹೋಮಿಯೋಪತಿ ಅಂದ್ರೆ ತುಂಬಾ ಸ್ಲೋ ಇರುತ್ತೆ, ಅದರಲ್ಲಿ ಸ್ಟೆರಾಯ್ಡ್ಸ್ ಇರುತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಎಲ್ಲಾ ಕಂಡೀಷನ್ ಅಲ್ಲೂ ಸ್ಲೋ ಟ್ರೀಟ್ಮೆಂಟ್ ಇಸ್ ನಾಟ್ ಅನ್ ಆಪ್ಷನ್. ಆ ದೇಹದಲ್ಲಿ ಕಾಂಪ್ಲಿಕೇಶನ್ಸ್ ಏನಿದೆ ಅಥವಾ ಹುಟ್ಟಿನಿಂದ ಆ ಪ್ರೆಸೆಂಟ್ ಏಜ್ ಅವ್ರಿಗೂ ಅವ್ರದ್ದು ಏನೇನ್ ಪ್ರಾಬ್ಲಮ್ ಆಗಿದೆ, ಯಾವ ರೀತಿ ಮೆಡಿಸಿನ್ಸ್ ತಗೊಂಡಿದ್ದಾರೆ, ಯಾಕೆ ಕೆಲವರಲ್ಲಿ ಈಗ ಸ್ಟೋನ್ ಫಾರ್ಮೇಶನ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂತದಲ್ಲ. ಕಾಣಿಸ್ಕೊಂಡ್ರು ಕೂಡ ಎಸ್ಪೆಷಲಿ ಇನ್ಫೆಕ್ಷನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಕಾಣಿಸ್ಕೊಂಡು ಸ್ಟಾಪ್ ಆಗುತ್ತೆ. ಬಟ್ ಇನ್ ಕೆಲವರಲ್ಲಿ ಅಷ್ಟೇ ಪದೇ ಪದೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇನ್ ಹೋಮಿಯೋಪತಿ ಮೇನ್ಲಿ ನಾವು ನೋಡೋದು ರೂಟ್ ಕಾಸ್ ಅಥವಾ ಅದ್ರ ಬೇರ್ಗ್ ಹೋಗಿ ಯಾಕೆ ಆಗ್ತಿದೆ, ಪರ್ಸನ್ ಇನ್ ಜನರಲ್ ಅವ್ರ ವ್ಯಕ್ತಿತ್ವ ಇರ್ಬೋದು, ಅವ್ರ ಸ್ವಭಾವ ಇರ್ಬೋದು, ಅವ್ರ ಡಯಟ್ ಇರ್ಬೋದು, ಎಲ್ಲವನ್ನ ನೋಡಿ ಟ್ರೀಟ್ಮೆಂಟ್ ಕೊಡ್ತೀರಿ. ಸೊ ದಟ್ ಅಟ್ ದಿ ಎಂಡ್ ಆಫ್ ದ ಟ್ರೀಟ್ಮೆಂಟ್ ಅದು ಕೆಲವು ತಿಂಗಳಿರ್ಬೋದು ಅಥವಾ ವಾಟ್ ಎವರ್ ವೀಕ್ಸ್ ಇರ್ಬೋದು, ಡಿಪೆಂಡಿಂಗ್ ಆನ್ ದಟ್ ಅಟ್ ದಿ ಎಂಡ್ ಪೇಷಂಟ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಪೇಷಂಟ್ಗೆ ಖುಷಿ ಆಗಿರ್ಬೇಕು ದಟ್ ಓಕೆ ಐ ಆಮ್ ಹೆಲ್ದಿ ಅಂತ. ಅಂಡ್ ಆಸ್ ಡಾಕ್ಟರ್ಸ್ ನಮಗೂ ಕೂಡ ಹೆಲ್ಪ್ ಮಾಡಿರುವಂತ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಸೊ ಇನ್ ಹೋಮಿಯೋಪತಿ ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್ ಅಂಡ್ ಜೆಂಟಲ್ ಅಂಡ್ ಪರ್ಮನೆಂಟ್ ಕ್ಯೂರ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂಡ್ ಯೂರಿನರಿ ಟ್ರ್ಯಾಕರ್ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಇರಬಹುದು. ಸೊ ಇದಕ್ಕೆ ಇದಂದ್ರೆ ಏನು, ಯಾಕೆ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು. ಅಡ್ರೆಸ್ ಕಾರ್ಡ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಎಲಿಜಬೆತ್ ಹೋಮಿಯೋಪತಿ ವೈದ್ಯರು, ಪಾಸಿಟಿವ್ ಹೋಮಿಯೋಪತಿ ವಿಭಾಗ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಇಂದಿರಾನಗರ, ಜಯನಗರ, ಕೋರಮಂಗಲ ಹಾಗೂ ರಾಜಾಜಿನಗರದಲ್ಲಿ ಶಾಖೆಗಳಿವೆ. ಅದಲ್ಲದೆ ಹುಬ್ಬಳ್ಳಿ, ಮಂಗಳೂರು, ಬೆಳಗಾವಿ, ಮೈಸೂರು, ಆಂಧ್ರಪ್ರದೇಶದಲ್ಲಿಯೂ ಶಾಖೆಗಳಿವೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 901911141114.